ಹಾಯ್! ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ, ಈ ವಿಡಿಯೋದಲ್ಲಿ ಮೀಶೋ ಸಪ್ಲೈಯರ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ, ಬೇಸಿಕಲಿ ಮೀಶೋ ಸಪ್ಲೈಯರ್ ಅಕೌಂಟ್ 2 ತರ ಕ್ರಿಯೇಟ್ ಮಾಡ್ಬೋದು. ಒಂದು ಜಿ-ಎಸ್-ಟಿ ಅಕೌಂಟ್, ಇನ್ನೊಂದು ನಾನ್ ಜಿ-ಎಸ್-ಟಿ ಅಕೌಂಟ್. ಜಿ-ಎಸ್-ಟಿ ಅಕೌಂಟಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ, ಒಂದು ಜಿ-ಎಸ್-ಟಿ ಸರ್ಟಿಫಿಕೇಟು, ನಿಮ್ಮ ಪ್ಯಾನ್ ಕಾರ್ಡ್, ಥರ್ಡ್ ಒನ್ ಬಂದು ಕರೆಂಟ್ ಅಕೌಂಟ್. ಸೊ, ನಾನ್ ಜಿ-ಎಸ್-ಟಿ ಅಕೌಂಟ್ ಅಲ್ಲಿ ಏನೇನು ಬೇಕಾಗುತ್ತೆ ಅಂದ್ರೆ, ಮೊದಲನೇದು ಸೇವಿಂಗ್ಸ್ ಅಕೌಂಟ್ ಇರಬೇಕು ಬ್ಯಾಂಕಿಂದ. ಸೆಕೆಂಡ್ ಒನ್ ಪ್ಯಾನ್ ಕಾರ್ಡ್. ಥರ್ಡ್ ಒನ್ ಬಂದು ಎನ್ರೋಲ್ಮೆಂಟ್ ಐ ಡಿ. ಎನ್ರೋಲ್ಮೆಂಟ್ ಐ ಡಿ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಮುಂದೆ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟು ನಿಮ್ಮ ಮೀಶೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಕೌಂಟ್ ಅಂತ ಕ್ಲಿಕ್ ಮಾಡಿ ಅದರಲ್ಲಿ ಸ್ಕ್ರಾಲ್ ಮಾಡಿದಾಗ ಕೆಳಗಡೆ ಬಿಕಮ್ ಎ ಸಪ್ಲೈಯರ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದು ಕ್ಲಿಕ್ ಮಾಡಿದಾಗ ಕೆಳಗಡೆ ಒಂದು ಬಟನ್ ಬರುತ್ತೆ, ಸ್ಟಾರ್ಟ್ ಸೆಲ್ಲಿಂಗ್ ಅಂತ. ಸ್ಟಾರ್ಟ್ ಸೆಲ್ಲಿಂಗ್ ಬಟನ್ನ ಕ್ಲಿಕ್ ಮಾಡಿದಾಗ ಒಂದು ಫಾರ್ಮ್ ಓಪನ್ ಆಗುತ್ತೆ. ಆ ಫಾರ್ಮ್ ಅಲ್ಲಿ ನಿಮ್ಮ ಫೋನ್ ನಂಬರ್ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಒಂದು ಬಟನ್ ಬರುತ್ತೆ, ಅದು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಕೇಳೋದೆ ಅದು ಬಿಸ್ನೆಸ್ ಡೀಟೇಲ್ಸ್. ಸೊ ಆಲ್ರೆಡಿ ನಿಮ್ಮ ಹತ್ರ ಜಿ-ಎಸ್-ಟಿ ಇದ್ರೆ ನೀವು ನಿಮ್ಮ ಜಿ-ಎಸ್-ಟಿ ಸರ್ಟಿಫಿಕೇಟ್ ನಂಬರ್ ಹಾಕಿ ವೆರಿಫೈ ಮಾಡಿ ನಿಮ್ಮ ಬೇರೆ ಮುಂದೆ ಇರೋದನ್ನ ಪ್ರೊಸೀಜರ್ಸ್ನ ಕಂಟಿನ್ಯೂ ಮಾಡ್ಕೊಂಡು. ಸಪೋಸ್ ನಿಮ್ಮ ಹತ್ರ ಇಲ್ಲ, ನೀವು ನಾನ್ ಜಿ-ಎಸ್-ಟಿ ಅಂದ್ರೆ ಎನ್ರೋಲ್ಮೆಂಟ್ ಐ ಡಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಗೆಟ್ ಇಟ್ ನೌ ಅಂತ ಒಂದು ಬಟನ್ ಇರುತ್ತೆ, ಅದು ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದಾಗ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಆ ವೆಬ್ ಪೇಜ್ ಓಪನ್ ಆದಾಗ ಒಂದು ಪಾಪಪ್ ಓಪನ್ ಆಗುತ್ತೆ. ಅದರಲ್ಲಿ ಆ ಪಾಪಪ್ ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ಸೆಕೆಂಡ್ ಆಪ್ಷನ್ ಒಂದಿರುತ್ತೆ, ಆರ್ ಯು ಅಪ್ಲೈಯಿಂಗ್ ಟು ಎನ್ರೋಲ್ ಆಸ್ ಎ ಸಪ್ಲೈಯರ್ ಥ್ರೂ ಇ ಕಾಮರ್ಸ್ ಆಪರೇಟರ್ ಅಂತ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಿ. ಸೊ ನೆಕ್ಸ್ಟ್ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ, ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಲಾಸ್ಟಲ್ಲಿ ಕ್ಯಾಪ್ಚಾ ಇರುತ್ತೆ. ಕ್ಯಾಪ್ಚಾ ಕೊಟ್ಟು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಎನ್ರೋಲ್ಮೆಂಟ್ ಐ ಡಿ ಏನಿದೆ ಅದು ನಿಮಗೆ ವಿತಿನ್ 5 ಮಿನಿಟ್ಸ್ ನಿಮ್ಮ ಮೇಲ್ ಅಥವಾ ನಿಮ್ಮ ಫೋನ್ ನಂಬರ್ಗೆ ಮೆಸೇಜ್ ತರ ಕಳಿಸ್ತಾರೆ. ಸೊ ನಾನ್ ಜಿ-ಎಸ್-ಟಿ ಮತ್ತೆ ಜಿ-ಎಸ್-ಟಿ ಅಕೌಂಟ್ ಡಿಫ್ರೆನ್ಸ್ ಏನು ಅಂದ್ರೆ, ಸೊ ಜಿ-ಎಸ್-ಟಿ ಅಕೌಂಟ್ ಇರೋದ್ರಿಂದ ನೀವು ಆಲ್ ಓವರ್ ಇಂಡಿಯಾ ನಿಮಗೆ ಆರ್ಡರ್ಸ್ ಬರುತ್ತೆ. ಅದೇ ನಾನ್ ಜಿ-ಎಸ್-ಟಿ ಅಂದ್ರೆ ವಿತಿನ್ ಯುವರ್ ಸ್ಟೇಟ್, ನೀವು ನಿಮ್ಮ ಸ್ಟೇಟ್ ಅಲ್ಲಿ ಮಾತ್ರ ನಿಮ್ಮ ಪ್ರಾಡಕ್ಟ್ಸ್ ನ ಸೆಲ್ ಮಾಡ್ಬೋದು. ಸೊ ಸೆಕೆಂಡ್ ಅಡ್ವಾಂಟೇಜ್ ಏನು ಅಂದ್ರೆ ಜಿ-ಎಸ್-ಟಿ ಇರೋದ್ರಿಂದ ನೀವು ಆಡ್ಸ್ ರನ್ ಮಾಡ್ಬೋದು, ಪ್ರಮೋಷನ್ಸ್ ಇರುತ್ತಲ್ಲ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಅದೇ ನಾನ್ ಜಿ-ಎಸ್-ಟಿ ಅಕೌಂಟ್ಸ್ಗೆ ಪ್ರಮೋಷನ್ಸ್ ಇರುತ್ತೆ, ಬಟ್ ಆದ್ರೆ ಅಷ್ಟೊಂದು ಕೊಡೋದಿಲ್ಲ. ಸೊ ಅದು ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾರಾದ್ರೂ ಸಿಂಪಲ್ ಆಗಿ ಇವಾಗ ಸ್ಟಾರ್ಟ್ ಮಾಡಬೇಕು, ಸ್ಮಾಲ್ ಆಗಿ ಸ್ಟಾರ್ಟ್ ಮಾಡಬೇಕು, ನಾನು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋರು ನಾನ್ ಜಿ-ಎಸ್-ಟಿ ಅಕೌಂಟ್ ಮಾಡ್ಕೊಂಡು ಮಾಡ್ಬೋದು. ಸೊ ನಿಮ್ಮ ಎನ್ರೋಲ್ಮೆಂಟ್ ಐ ಡಿ ಬಂದ್ಮೇಲೆ ಎಂಟರ್ ಯುವರ್ ಎನ್ರೋಲ್ಮೆಂಟ್ ಐ ಡಿ ಅಂತ ಇರುತ್ತಲ್ಲ, ಅಲ್ಲಿ ನಿಮ್ಮ ಎನ್ರೋಲ್ಮೆಂಟ್ ಐ ಡಿ ಹಾಕಿ ವೆರಿಫೈ ಮಾಡಿ. ನೆಕ್ಸ್ಟ್ ನಿಮ್ಮ ಪಿಕಪ್ ಅಡ್ರೆಸ್, ಎಲ್ಲಿಂದ ನೀವು ನಿಮ್ಮ ಐಟಮ್ನ ಡಿಸ್ಪ್ಯಾಚ್ ಮಾಡ್ತೀರಾ ಆ ಅಡ್ರೆಸ್ಸು, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಮತ್ತೆ ನಿಮ್ಮ ಸಪ್ಲೈಯರ್ ಡೀಟೇಲ್ಸ್. ಸಪ್ಲೈಯರ್ ಡೀಟೇಲ್ಸ್ ಅಂತ ಏನಿಲ್ಲ, ನಿಮ್ಮ ಸ್ಟೋರ್ ನೇಮ್ ಏನ್ ಕೊಡ್ಬೇಕು ಅಂತಿದ್ದೀರಾ ಅದೇ ಇರುತ್ತೆ. ಸೊ ಇದಾದ ತಕ್ಷಣ ನಿಮ್ಮ ಸಪ್ಲೈಯರ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ಇಷ್ಟು ಪ್ರೊಸೀಜರ್. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ.